ಜಪಾನ್ನ ಮೆಟ್ರೋ ಟ್ರೈನ್ ಹಾಗೆ ಬಸ್ಗಳಲ್ಲಿ ಪ್ರಯಾಣಿಸಬೇಕಾದ್ರೆ ಕೆಲವೊಂದು ನಿಯಮಗಳಿವೆ. ಏನು ಅಂದರೆ ಟ್ರೈನ್ ಒಳಗೆ ಹತ್ತೋ ಮುಂಚೆ ನಿಮ್ಮ ಫೋನ್ನ ಸೈಲೆಂಟ್ಗೆ ಹಾಕಬೇಕಾಗತ್ತೆ. ನಿಮ್ಮ ಫೋನ್ಗೆ ಕಾಲ್ ಬಂದರೆ ಟ್ರೈನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ರಿಸೀವ್ ಮಾಡಿ ಮಾತಾಡೋ ಹಾಗಿಲ್ಲ. ಇನ್ನು ಪ್ರಯಾರಿಟಿ ಸೀಟ್ಸ್ನ ಮುಂದೆ ನಿಂತಿದ್ರೆ ಫೋನ್ನ ಟರ್ನ್ ಆಫ್ ಮಾಡಿ ನಿಂತ್ಕೋಬೇಕು ಅನ್ನೋ ನಿಯಮನೇ ಇದೆ. ಜೊತೆಯಲ್ಲಿರೋ ಸ್ನೇಹಿತರೊಟ್ಟಿಗಾಗಲಿ ಅಕ್ಕಪಕ್ಕ ಇರೋರ ಜೊತೆಗಾಗಲಿ ಕೂಡ ಮಾತಾಡೋ ಹಾಗಿಲ್ಲ. ಯಾಕಂದರೆ ಹಲವಾರು ಜನ ಪ್ರಯಾಣಿಸಬೇಕಾದ್ರೆ ನಿದ್ರೆ ಮಾಡ್ತಿರ್ತಾರೆ. ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಾಲು ಅಗಲ ಮಾಡಿ ಅಥವಾ ಕಾಲು ಚಾಚಿ ಕೂರೋ ಹಾಗಿಲ್ಲ. ಒದ್ದೆ ಆಗಿರೋ ಛತ್ರಿಯನ್ನ ಟ್ರೈನ್ ಒಳಗೆ ಹಾಗೆ ತರೋ ಹಾಗಿಲ್ಲ. ಟ್ರೈನ್ ಒಳಗೆ ಬಂದಾಕ್ಷಣ ಹೆಗಲ ಹಿಂದೆ ಹಾಕಿರೋ ಬ್ಯಾಗ್ ಅನ್ನ ಹೆಗಲ ಮುಂದೆ ಹಾಕೋಬೇಕಾಗತ್ತೆ. ಹಿಂದೆ ನಿಂತೋರಿಗೆ ಓಡಾಡೋರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಟ್ರೈನ್ ಒಳಗೆ ತರೋ ಬ್ಯಾಗ್ಗಳದ್ದು ಕೂಡ ಒಂದಿಷ್ಟು ಸೈಜ್ ಕ್ರೈಟೀರಿಯಾ ಇದೆ. ಯಾರಿಗಾದ್ರೂ ಕೆಮ್ಮು ನೆಗಡಿ ಇದ್ರೆ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಿ ಬರಬೇಕಾಗತ್ತೆ. ಇದನ್ನ ಜಾಪನೀಸ್ ಕರೋನಾ ಮುಂಚೆಯಿಂದನೂ ಅನುಸರಿಸ್ತಾ ಬಂದಿದ್ದಾರೆ.